MLCನಲ್ಲಿ ಭಾಳಷ್ಟು ಜನ ಆಕಾಂಕ್ಷಿಗಳ ಪಟ್ಟಿ ಇದೆ. ಪತ್ರಿಕೆಯಲ್ಲೂ ನೋಡಿದ್ದೀರಿ, ನಿಮ್ಮೆಲ್ಲ ದೃಶ್ಯ ಮಾಧ್ಯಮದಲ್ಲೂ ಕೂಡ ಆ ವಿಚಾರದ ಬಗ್ಗೆ ಹೆಚ್ಚು ಆಕಾಂಕ್ಷಿಗಳ ಪಟ್ಟಿ ಭಾಳ ಉದ್ದನೇ ಇದೆ ಅಂತಕ್ಕಂಥದ್ದು. ಅದ್ರಲ್ಲಿ ತಪ್ಪು ಏನಿಲ್ಲ. ಆದರೆ ಯಾವಾಗಲೂ ಕೂಡ ಸಾಮಾನ್ಯವಾಗಿ ನಾಮಿನೇಷನ್ ಮಾಡ್ತಕ್ಕಂಥದ್ದು ಒಂದು ಸಂಪ್ರದಾಯ ಅಂತ ಹೇಳಿದ್ರೆ ಅನ್ರೆಪ್ರೆಸೆಂಟೆಡ್ ಕಮ್ಯುನಿಟೀಸ್ಗೆ ವಿಧಾನ ಪರಿಷತ್ನಲ್ಲಿ ಒಂದು ಅವ್ರಿಗೆ ಅವಕಾಶ ಕೊಡಬೇಕು ಅಂತಕ್ಕಂಥದ್ದು. ಯಾರು ನೇರವಾಗಿ ಚುನಾವಣೆಗಳಲ್ಲಿ ಗೆಲ್ಲಕ್ಕಾಗೋದಿಲ್ಲ, ವಿದ್ವತ್ತನ್ನು ಹೊಂದಿರ್ತಾರೆ, ಅವರ ವಿದ್ವತ್ತಿಗೆ ಒಂದು ಅವಕಾಶ ಪ್ರದರ್ಶನ ಮಾಡಲಿಕ್ಕೆ ಆಗಲಿ ಅಂತೇಳಿ ವಿಧಾನ ಪರಿಷತ್ತಿನ ನಾಮಿನೇಷನ್ ಇಟ್ಟಿರ್ತಕ್ಕಂಥದ್ದು. ಹಾಗಾಗಿ ಆ ರೀತಿಯಲ್ಲಿ ವಿಧಾನ ಪರಿಷತ್ ನಾಮಿನೇಷನ್ಗಳನ್ನು ಪರಿಗಣನೆ ಮಾಡುವಾಗ ಅನ್ರೆಪ್ರೆಸೆಂಟೆಡ್ ಕಮ್ಯುನಿಟೀಸ್ ಯಾವಿದ್ದಾವೆ ಅಂಥದಕ್ಕೆ ಅವಕಾಶಗಳನ್ನು ಕೊಡಬೇಕು ಅಂತಕ್ಕಂಥದ್ದು ನನ್ನ ಮೊದಲಿನಿಂದನೂ ಇರ್ತಕ್ಕಂಥ ವಾದ. ಯಾರು ನೇರವಾಗಿ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಲಿಕ್ಕಾಗೋದಿಲ್ಲ, ಅವರಿಗೆ ಅವಕಾಶದಿಂದ ವಂಚಿತರಾಗಿರ್ತಾರೆ, ಅವ್ರಿಗೆ ಅವಕಾಶಗಳನ್ನು ಕೊಡಿಸ್ಬೇಕು ಅಂತಕ್ಕಂಥದ್ದು ಆ ಒಂದು ನಾಮಿನೇಷನ್ನ ಉದ್ದೇಶನೂ ಕೂಡ ಅದೇ ಇರ್ತಕ್ಕಂಥದ್ದು ಅಂತೇಳಿ ನಾನು ಭಾವಿಸಿದ್ದೇನೆ. ಆದ್ದರಿಂದ ಈಗಲೂ ಕೂಡ ನಾನು ನಮ್ಮೆಲ್ಲ ವರಿಷ್ಠರಿಗೂ ಕೂಡ ನಾನು ಮನವರಿಕೆಯನ್ನು ಮಾಡಿ, ನನ್ನ ಹತ್ರ ಏನು ಇಂಥವರೇ ಕ್ಯಾಂಡಿಡೇಟು ಅಂತ ಯಾರಿಲ್ಲ, ನಮಗೆ ಯಾರಿಗಾದರೂ ಕೊಡಿ ನೀವು ಅನ್ರೆಪ್ರೆಸೆಂಟೆಡ್ ಕಮ್ಯುನಿಟೀಸು, ಅದರಲ್ಲೂ ಕೂಡ ತಳ ಸಮುದಾಯಗಳು ಯಾವಿರ್ತವೆ, ಯಾರು ಅವರಿಗೆ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಎಲ್ಲೂ ಕೂಡ ಅವ್ರ ಸಮುದಾಯದವರು ಯಾರೊಬ್ಬರೂ ಇರೋದಿಲ್ಲ, ಅಂಥ ಸಮುದಾಯಗಳಿಗೆ ನೀವು ನಾಮಿನೇಷನ್ ಮಾಡಬೇಕು ಅಂತಕ್ಕಂಥದ್ದನ್ನು ಮನವರಿಕೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಈ ಎಲ್ಲ 28 ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ಗೆ ಹೆಚ್ಚಿನ ಒಲವು ಜನರಿಂದ ಕಂಡು ಬಂದಿದೆ. ಅದರಿಂದ ನಾವು ಎಲ್ಲ ಸೀಟು ಕೂಡ ಗೆಲ್ತೇವೆ ಅಂತಕ್ಕಂಥ ವಿಶ್ವಾಸ ಇದೆ ನನಗೆ. ಹಾಸನದಲ್ಲೂ ನಾವು ಗೆಲ್ತೇವೆ, ಯಾಕೆಂದರೆ 30 ವರ್ಷಗಳಿಂದ ಏನು ಒಂದೇ ಕುಟುಂಬದ ಹಿಡಿತದಲ್ಲಿ ಏನಿತ್ತು ಅದರಿಂದ ಹೊರಬರಬೇಕು ಅಂತೇಳಿ ಜನ ತೀರ್ಮಾನ ಮಾಡಿ ಈ ಬಾರಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಆಶೀರ್ವಾದ ಮಾಡಿರ್ತಕ್ಕಂಥದ್ದು. ಅದರಿಂದ ನನಗೆ ಬಹಳ ವಿಶ್ವಾಸ ಇದೆ, ಹಾಸನದಲ್ಲಿ ನಮ್ಮ ಅಭ್ಯರ್ಥಿ ಅತಿ ಹೆಚ್ಚು ಬಹುಮತದಿಂದ ಗೆಲ್ತಾರೆ. ಪೆನ್ ಡ್ರೈವ್ ಪ್ರಕರಣ ಪರಿಣಾಮ ಬೀರೋದಿಲ್ಲ ಅಂತಕ್ಕಂಥದ್ದು ನಾನು ಈಗಲೇ ಹೇಳಲಿಕ್ಕಾಗೋದಿಲ್ಲ. ಚುನಾವಣೆ ಫಲಿತಾಂಶದ ನಂತರ ಅದ್ರ ಬಗ್ಗೆ ಏನಾದರೂ ಮಾತನಾಡ್ತೇನೆ. ಆ್ಯಸ್ ಆಫ್ ನೌ ನಮಗೆ ಅಲ್ಲಿ ಆ ಕುಟುಂಬದ ವಿರುದ್ಧ ಜನರ ಒಂದು ಆಕ್ರೋಶ ಇದೆ, ಅದು ನಮಗೆ ಅನುಕೂಲ ಆಗ್ತಕ್ಕಂಥದ್ದು. ಜೊತೆಯಲ್ಲಿ ನಮ್ಮ ಅಭ್ಯರ್ಥಿಯವರ ತಾತ ಏನು ಪುಟ್ಟಸ್ವಾಮಿಗೌಡರು ಇದ್ರಲ್ಲ, ಅವರು ಪುಟ್ಟಸ್ವಾಮಿಗೌಡರ ಬಗ್ಗೆ ಇರ್ತಕ್ಕಂಥ ಸಹಾನುಭೂತಿ, ಮತ್ತು ಅವರು ಈ ಏನು ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಇದ್ದಾರೆ, ಅವರ ತಾಯಿ 2 ಬಾರಿ ಅಸೆಂಬ್ಲಿ ಚುನಾವಣೆಯಲ್ಲಿ ಸೋತಿರ್ತಕ್ಕಂಥ ಅನುಕಂಪ, ಮತ್ತು ಕಳೆದ ಬಾರಿ ಅಸೆಂಬ್ಲಿ ಚುನಾವಣೆಯಲ್ಲಿ ಕೂಡ ಶ್ರೇಯಸ್ ಪಟೇಲು ಭಾಳ ಕಡಿಮೆ 3,000 ವೋಟಲ್ಲಿ ಸೋತಿರೋದು. ಏನಾದರೂ ಅದರಲ್ಲಿ ಅರ್ಧ ಭಾಗ ಮಾಡಿದ್ರೆ 1,500 ವೋಟು. ಇಂತಹ ಒಂದು ಬಹಳ ಕಡಿಮೆ ಅಂತರದಲ್ಲಿ ಅವರು ಸೋಲು ಒಪ್ಪಿರೋದ್ರಿಂದ ಹೊಳೆನರಸೀಪುರದಲ್ಲೂ ಕೂಡ ಹೆಚ್ಚು ಬಹುಮತವನ್ನು ಶ್ರೇಯಸ್ ಪಟೇಲ್ ಅವರು ಕೊಡ್ತಾರೆ. ಅವರು ಕೂಡ ಅಸೆಂಬ್ಲಿನಲ್ಲಿ ಸೋತಂಥ ಅನುಕಂಪ ಇದೆ, ಅವ್ರ ತಾಯಿ ಸೋತಂಥ ಅನುಕಂಪ ಇದೆ. ಅದರ ಜೊತೆಯಲ್ಲಿ ಪುಟ್ಟಸ್ವಾಮಿಗೌಡರು ಶಾಸಕರಾಗಿ, ಸಚಿವರಾಗಿ, ಲೋಕಸಭಾ ಸದಸ್ಯರಾಗಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಇವರಿಗೆ ಶ್ರೀರಕ್ಷೆ ಆಗಿದೆ ಅಂತಕ್ಕಂಥದ್ದು. ನಮ್ಮ 5 ಗ್ಯಾರಂಟಿಗಳದ್ದು ಅದು ಇದು ಅದರದ್ದೆಲ್ಲ ಒಂದು ಕಡೆ, ಆದರೆ ವಿಶೇಷವಾಗಿ ಹಾಸನಕ್ಕೆ ಈ ಎಲ್ಲ ಏನು ಅಂಶಗಳನ್ನು ನಾನು ಪ್ರಸ್ತಾಪ ಮಾಡಿದ್ದೀನಿ, ಇದು ಅಭ್ಯರ್ಥಿಯ ಪರವಾಗಿ ಚುನಾವಣೆಗೆ ಹೆಚ್ಚು ಸಹಕಾರ ಆಗಿದೆ ಅಂತಕ್ಕಂಥದ್ದು ನನ್ನ ಒಂದು ಭಾವನೆ.